ಸರ್ವೇಷಾಂ ಸ್ವಸ್ತಿರ್ಭವತು ಸರ್ವೇಷಾಂ ಶಾಂತಿರ್ಭವತು ಸರ್ವೇಷಾಂ ಪೂರ್ಣಂ ಭವತು ಸರ್ವೇಷಾಂ ಮಂಗಳಂ ಭವತು ಲೋಕಾ ಸಮಸ್ತ ಸುಖಿನೋ ಭವಂತು ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಈ ರೋಪ್ ಶೀರ್ಷಾಸನವು ಯೋಗ ಚಿಕಿತ್ಸೆಯಲ್ಲಿ ಬಹಳ ಮಹತ್ವವನ್ನು ಪಡೆದಿದೆ. ಯಾಕೆ ಹೇಳಿದರೆ ಇಡೀ ಶರೀರಕ್ಕೆ ಲಾಭವನ್ನು ಕೊಡುವಂಥದ್ದು ಈ ರೋಪ್ ಶೀರ್ಷಾಸನ. ಅದರಲ್ಲೂ ಬೆನ್ನು ನೋವನ್ನು ಅನುಭವಿಸ್ತಾ ಇರುವಂತಹ ತೊಂದರೆಯನ್ನು ಒಳಪಟ್ಟಿರುವಂತಹ ರೋಗಿಗಳಿಗೆ ನಾವು ಇದನ್ನು ಅಭ್ಯಾಸವನ್ನು ಮಾಡಿಸಿದರೆ ಅತ್ಯಂತ ಲಾಭ ಕೊಡ್ತದೆ. ಯಾಕೆ ಹೇಳಿದರೆ ಈ ಶೀರ್ಷಾಸನವು ನಮ್ಮ ಹಠಯೋಗದಲ್ಲಿ ಫಾದರ್ ಆಫ್ ಆಸನ ಅಂತ ಕರಿತೀವಿ, ಅಂದರೆ ಆಸನಗಳ ರಾಜ ಅಂತ ಕರಿತೀವಿ. ಅಷ್ಟೊಂದು ಶಕ್ತಿಯುತವಾದ ಮತ್ತು ಅತ್ಯಂತ ಉಪಯುಕ್ತತೆಯನ್ನು ಕೊಡುವಂತಹ ಶೀರ್ಷಾಸನ ನಮ್ಮ ಬೆನ್ನು ನೋವನ್ನು ನಿವಾರಣೆ ಮಾಡುತ್ತೆ ಮತ್ತು ತಲೆಯಲ್ಲಿರುವ ಭಾರವನ್ನು ಕಡಿಮೆ ಮಾಡುತ್ತೆ, ಒತ್ತಡವನ್ನು ಮುಕ್ತ ಮಾಡುತ್ತೆ ಮತ್ತು ಶರೀರಕ್ಕೆ ಒಳ್ಳೆಯ ಹಗುರತೆಯನ್ನು ಕೊಡುತ್ತೆ ಮತ್ತು ಮಾನಸಿಕವಾಗಿಯೂ ದೈಹಿಕವಾಗಿಯೂ ನಮ್ಮನ್ನು ಬಲಿಷ್ಠವನ್ನಾಗಿ ಮಾಡುತ್ತೆ. ಹಾಗಾಗಿ ಈ ರೋಪ್ ಶೀರ್ಷಾಸನ ಬೆನ್ನು ನೋವಿನಿಂದ ಬಳಲುತ್ತಿವರಿಗೆ ಒಂದು ವರದಾನವೇ ಸರಿ. ಹಾಗಾದರೆ ನೋಡಿ, ಈಗ ಈ ರೀತಿಯಲ್ಲಿ ನಾವು ಒಂದು 5 ನಿಮಿಷ ಅಥವಾ 10 ನಿಮಿಷ ಮಾಡಬಹುದು. ಈಗ ನಾವು ರೋಪಿನ ಮೂಲಕ ಇಲ್ಲಿ ಕೆಳಗಡೆ ಒಂದು ಬುಲಿಸ್ಟರನ್ನು ಇಟ್ಟಿದ್ವಿ, ಯಾಕಂದರೆ ಅವರಿಗೆ ಸಪೋರ್ಟ್ ಬೇಕು ಅಂತ. ಈ ಸಪೋರ್ಟನ್ನು ಸ್ವಲ್ಪ ದಿವಸ ಹಾಗೆ ಇಟ್ಕೊಂಡು ಅದಾದಮೇಲೆ ಅವರಿಗೆ ರೂಢಿ ಆದಮೇಲೆ ನಿಧಾನವಾಗಿ ಈ ಇದನ್ನು ಬುಲಿಸ್ಟರನ್ನು ತೆಗಿತೀವಿ. ತೆಗೆದಾಗ ಏನಾಗುತ್ತೆ ನೋಡಿ, ಈಗ ಇನ್ನಷ್ಟು ಅವರಿಗೆ ರಿಲ್ಯಾಕ್ಸ್ ಆಗುತ್ತೆ, ಅಂದರೆ ಕುತ್ತಿಗೆ ಭಾಗ ಕಂಪ್ಲೀಟ್ ಫ್ರೀ ಆಗುತ್ತೆ, ಬೆನ್ನಿನ ಎಲ್ಲ ಒತ್ತಡಗಳು ಕಡಿಮೆ ಆಗುತ್ತೆ. ಆರಾಮದಲ್ಲಿ ಅವರು ಕೈ ನೆಲಕ್ಕೆ ಕೊಡಬೇಡಿ, ಮೇಲೆ ಇಟ್ಕೊಳ್ಳಿ, ಕೈ ಕಟ್ಕೊಳ್ಳಿ, 2 ಕೈನ ಕಟ್ಕೊಳ್ಳಿ. ಈ ರೀತಿ ನಾವು ಮಾಡಿದರೆ ಇನ್ನೂ ಹೆಚ್ಚಿನ ಲಾಭ ಸಿಗ್ತದೆ. ಈ ರೀತಿಯಾಗಿ ನಾವು ಮುಂದುವರಿದ ಅಭ್ಯಾಸವನ್ನು ಮಾಡಬೇಕು. 1 ವಾರ 15 ದಿವಸ ನಮಗೆ ಈ ರೀತಿ ಅಭ್ಯಾಸ ಆದಮೇಲೆ ಕೆಳಗಿರುವ ಬಟ್ಟೆಯನ್ನೆಲ್ಲ ತೆಗೆದು ಹೀಗೆ ನೆಲಕ್ಕೆ ಅಂತರವನ್ನು ಇಟ್ಕೊಂಡು ಶೀರ್ಷಾಸನವನ್ನು ಮಾಡಿದರೆ ಇನ್ನೂ ಹೆಚ್ಚಿನ ಲಾಭವನ್ನು ನಾವು ಈ ಶೀರ್ಷಾಸನದಲ್ಲಿ ಪಡೆಯಬಹುದು. ಹಾಗೆ ಇದು 5 ನಿಮಿಷ ಅಥವಾ 10 ನಿಮಿಷ ಈಗ ಇದ್ದ ಮೇಲೆ ಹಾಗೆ ವಾಪಸ್ ಹೋಗೋದು ಹೇಗೆ, ಅದನ್ನು ಒಂದು ಕ್ರಮಬದ್ಧವಾಗಿ ಹೋಗ್ಬೇಕು. ಹೇಗೆ ಬೇಕು ಹಾಗೆ ಹೋದರೆ ಬೆನ್ನಿಗೆ ಒತ್ತಡ ಶುರುವಾಗುತ್ತೆ. ಹಾಗಾದರೆ ಹೇಗೆ ಹೋಗೋದು? ಅದರಿಂದ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆತ್ತಿ ಉಸಿರು ತಗೊಳ್ತಾ ಈ ಪಟ್ಟಿಯನ್ನು ಬಿಗಿಯಾಗಿ ಹಿಡ್ಕೊಳ್ತಾ ನಿಧಾನವಾಗಿ ಕಾಲುಗಳನ್ನು ಸಡಿಲ ಮಾಡಿ ಹಾಗೆ ಗೋಡೆಗೆ ತಗೊಳ್ಬೇಕು. ಪಾದವನ್ನು ಗೋಡೆಗೆ ತಾಗಿಸಿ ಹಾಗೆ ಹಿಂದಕ್ಕೆ ಬರಬೇಕು. ಹಿಂದಕ್ಕೆ ಬಂದ ಮೇಲೆ ಪಾದವನ್ನು ಗೋಡೆ ಕೊಟ್ಟು ನಿಧಾನವಾಗಿ ಕುತ್ತಿಗೆಯನ್ನು ಸ್ವಲ್ಪ ಕೆಳಗಿಳಿಸಿ ಕೈಗಳಿಂದ ಈ ಹಗ್ಗವನ್ನು ಈ ಬಟ್ಟೆಯನ್ನು ಬಿಗಿಯಾಗಿ ಹಿಡ್ಕೊಂಡು ಸಹಜವಾದ ಉಸಿರಾಟವನ್ನು ಮಾಡಬೇಕು. ಸ್ವಲ್ಪ ಹೊತ್ತು ಹೀಗಿದ್ದರೆ ನಮಗೆ ಮತ್ತೆ ಸಹಜ ಸ್ಥಿತಿಗೆ ಬರುತ್ತೆ. ಯಾಕೆ ಹೇಳಿದರೆ ನಮ್ಮ ಶರೀರದ ಭಾಗ ಏನಾಗುತ್ತೆ, ಉಲ್ಟಾ ಆದಾಗ ತಲೆ ಭಾಗಕ್ಕೆ ಹೆಚ್ಚು ರಕ್ತ ಸರಬರಾಜಿನ ವ್ಯವಸ್ಥೆ ಆಗಿರುತ್ತೆ. ಆಗ ಒಮ್ಮೆಲೆ ನಾವು ಮೇಲಕ್ಕೆ ಬಂದಾಗ ಒಂದೊಂದು ಸಾರಿ ನಮಗೆ ತಲೆ ಭಾರ ಆಗ್ಬೋದು, ಅಥವಾ ತಲೆ ಸುತ್ತು ಬರ್ಬೋದು, ಅಥವಾ ಗೆಡಿನೆಸ್ ಬರ್ಬೋದು, ಅನೇಕ ಸಣ್ಣ ಸಣ್ಣ ಸಮಸ್ಯೆಗಳು ಆಗ್ಬೋದು ಪ್ರಾರಂಭದಲ್ಲಿ. ಅದಕ್ಕೋಸ್ಕರ ಏನು ಮಾಡಬೇಕು, ಅಭ್ಯಾಸದ ಕೊನೆಯಲ್ಲಿ ನಂತರ ಈ ರೀತಿ ಸ್ವಲ್ಪ ಇದ್ದು ಸಹಜವಾದ ಉಸಿರಾಟವನ್ನು ಮಾಡಿ ಮತ್ತೆ ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಸರಿಯಾದ ಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಹಾಗೆ ನಿಧಾನವಾಗಿ ಕೆಳಗೆ ಬರೋದು. ನಿಧಾನವಾಗಿ ಕಾಲನ್ನು ಹಾಗೆ ಕೈಯನ್ನು ಮೇಲಕ್ಕೆ ತಗೊಂಡು ಹಗ್ಗವನ್ನು ಬಿಗಿಯಾಗಿ ಹಿಡ್ಕೊಂಡು ನಿಧಾನ ಕೆಳಗೆ ಬಂದು ಸ್ವಲ್ಪ ಹೊತ್ತು ಗೋಡೆಗೆ ನಮ್ಮ ಹಣೆಯನ್ನು ಕೊಟ್ಟು ಕಾಲನ್ನು ಸ್ವಲ್ಪ ಹಿಂದೆ ಕೊಡಿ, ಅಗಲ ಮಾಡ್ಕೊಳ್ಳಿ ಕಾಲು. ಈ ರೀತಿ ಸ್ವಲ್ಪ ಹೊತ್ತು ಇಲ್ಲಿ ವಿಶ್ರಾಂತಿಯನ್ನು ಪಡಿಬೇಕು. ಯಾಕೆ ಹೇಳಿದರೆ ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಉಲ್ಟಾ ಆಗಿರುತ್ತೆ ಅಲ್ವಾ. ಆ ಉಲ್ಟಾ ಆಗಿರುವ ವ್ಯವಸ್ಥೆ ಮತ್ತು ಸಹಜ ಸ್ಥಿತಿಗೆ ಬರಲಿಕ್ಕೆ 1-2 ನಿಮಿಷ ಕಾಲಗಳ ಅವಕಾಶ ಬೇಕಾಗತ್ತೆ. ಹಾಗಾಗಿ ಶೀರ್ಷಾಸನದ ನಂತರ ಈ ರೀತಿ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಮಾಡಿ ಆಮೇಲೆ ನೆಲದ ಮೇಲೆ ಒಂದು 5 ನಿಮಿಷ ಶವಾಸನವನ್ನು ಮಾಡಬೇಕು. ಇದು ಕಂಪಲ್ಸರಿ. ಹಾಗೆ ನಾವು ಶೀರ್ಷಾಸನ ಮಾಡಿ ಎದ್ದು ಹೋಗ್ಲಿಕ್ಕಿಲ್ಲ, ಸಮಸ್ಯೆ ಜಾಸ್ತಿ ಆಗತ್ತೆ. ಹಾಗಾಗಿ ಇದಾದ ಮೇಲೆ ಈ ಕ್ರಮಗಳನ್ನು ನಾವು ಅನುಸರಿಸಿದರೆ ನಮಗೆ ಶೀರ್ಷಾಸನದಲ್ಲಿ ಸಿಗುವ ಲಾಭ 100ರಷ್ಟು 100ಕ್ಕೆ ಸಿಗ್ತದೆ. ವೀಕ್ಷಕರೇ, ಈ ಹಿಂದೆ
ಸೀಲಿಂಗ್ ಶೀರ್ಷಾಸನವನ್ನು ನಾವು ಹೇಗೆ ಮಾಡ್ಬೋದು ಅನ್ನೋದನ್ನು ನೋಡಿದ್ದೇವೆ. ಈಗ ಅದೇ ರೋಪ್ ಶೀರ್ಷಾಸನವನ್ನು ಗೋಡೆಯ ಸಹಾಯದೊಂದಿಗೆ ನಾವು ಎಷ್ಟು ಸುಲಭವಾಗಿ ಮಾಡಬಹುದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ನೋಡಿ, ಹೀಗೆ ಈ ಶೀರ್ಷಾಸನದ ಬೆಲ್ಟನ್ನು ನಾವು ಗೋಡೆಗೆ ಹಾಕಿದ್ದೇವೆ. ಈ ಗೋಡೆಯ ಸಹಾಯದಿಂದ ನಾವು ಶೀರ್ಷಾಸನವನ್ನು ಹೇಗೆ ಮಾಡೋದು ಅನ್ನೋದನ್ನು ಈಗ ನೋಡ್ತಾ ಬರೋಣ. ನೋಡಿ, ಗೋಡೆಗೆ ನಾವು ಮುಖ ಮಾಡಿ ನಿಂತು ಇಲ್ಲಿ ಈ ಪಟ್ಟಿಯ ಒಳಗೆ ಜೋಕಾಲಿಯಲ್ಲಿ ಕೂತ್ಕೊಂಡು ಎರಡೂ ರೋಪನ್ನು ಕೈಯಲ್ಲಿ ಹಿಡ್ಕೊಂಡು ನಿಧಾನವಾಗಿ ಕಾಲನ್ನು ಗೋಡೆಗೆ ಕೊಡೋದು, ಕಾಲಿನ ಮಂಡಿಯನ್ನು ನೇರ ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ಅಲ್ಲಿ ಆ ಸ್ಥಿತಿಯನ್ನು ಕಾಪಾಡಿಕೊಳ್ಳೋದು. ಆ ಸ್ಟಡಿ ಆದಮೇಲೆ ನಿಧಾನವಾಗಿ ಮಂಡಿಯನ್ನು ಮಡಚಿ ಹಾಗೆ ಮುಂದಕ್ಕೆ ಹೋಗೋದು, ಕಾಲನ್ನು ಹಾಗೆ ಗೋಡೆಗೆ ತಾಗಿಸಿ ಹಾಗೆ ಕೆಳಗೆ ಬರೋದು. ಎಷ್ಟು ಸುಲಭವಾಗಿದೆ, ಆರಾಮದಲ್ಲಿದೆ. ಇದು ಪ್ರಾರಂಭದ ಹಂತದಲ್ಲಿ ಹೊಸಬರಿಗೆ ಇದನ್ನು ಮಾಡಿಸಿದರೆ ಅತ್ಯಂತ ಲೀಲಾಜಾಲವಾಗಿ ಮಾಡ್ತಾರೆ, ಆರಾಮದಲ್ಲಿರ್ತಾರೆ. ಈ ಸ್ಥಿತಿಯಲ್ಲಿ ನೀವು ತಲೆಯ ಭಾಗವನ್ನು ಕೆಳಗೆ ನೋಡಿ, ಒಂದು ಬುಲ್ಸ್ಟರನ್ನು ಇಟ್ಟಿದ್ದೀವಿ, ಅದರ ಮೇಲೆ ತಲೆಯ ಭಾಗವನ್ನು ಇಟ್ಟಿದ್ದೀವಿ. ಆವಾಗ ಏನಾಗುತ್ತೆ, ಅವರಿಗೆ ತುಂಬ ಆರಾಮ್ ಅನಿಸುತ್ತೆ, ಹಾಯ್ ಅನಿಸುತ್ತೆ. ಮತ್ತು ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಕಾಲಿನಿಂದ ತಲೆಯ ಭಾಗದವರೆಗೆ ಹೋಗೋದ್ರಿಂದ ಈ ತಲೆಯ ಭಾಗದಲ್ಲಿರುವ ಎಲ್ಲ ಒತ್ತಡಗಳು ನಿವಾರಣೆ ಆಗುತ್ತೆ ಮತ್ತು ಅವರಿಗೆ ಆನಂದವಾಗುತ್ತೆ ಮತ್ತು ಬೆನ್ನಿನ ಎಲ್ಲ ಒತ್ತಡಗಳು ಸಹಜವಾಗಿ ಆರಾಮಾಗತ್ತೆ, ಯಾವುದೇ ಒತ್ತಡ ಇರೋದಿಲ್ಲ. ಈ ಗೋಡೆಯ ಸಹಾಯದಿಂದ ಮಾಡುವ ಶೀರ್ಷಾಸನವನ್ನು ನಾವೆಲ್ಲರೂ ಕೂಡ ಮಾಡ್ಬೋದು. ಆದರೆ ಈ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಬೇಕಾದ್ರೆ ದಯಮಾಡಿ ತಜ್ಞ ಯೋಗ ಶಿಕ್ಷಕರನ್ನು ಅಥವಾ ಈ ಅಯ್ಯಂಗಾರ್ ಯೋಗ ಪದ್ಧತಿಯನ್ನು ಕಲಿತಿರುವಂಥ ಗುರುಗಳ ಹತ್ರ ಹೋಗಿ ಮೊದಲು ಅಭ್ಯಾಸ ಮಾಡಿ, ಅದಾದ ಮೇಲೆ ನೀವು ಮನೆಯಲ್ಲಿ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ವತಃ ನೀವು ಇದನ್ನು ನೋಡಿ ದಯವಿಟ್ಟು ಮಾಡಲಿಕ್ಕೆ ಹೋಗಬೇಡಿ. ಇದು ಎಷ್ಟು ಅನುಕೂಲತೆ ಇದೆಯೋ ಅಷ್ಟೇ ಅನಾನುಕೂಲತೆಯನ್ನು ಕೊಡ್ತದೆ. ಹಾಗಾಗಿ ದಯವಿಟ್ಟು ನೀವು ತಜ್ಞರ ಹತ್ರ ಸಲಹೆ ತಗೊಂಡು ಈ ಅಭ್ಯಾಸವನ್ನು ಮಾಡಿದರೆ ತುಂಬ ಉಪಯುಕ್ತವಾಗುತ್ತೆ ಮತ್ತು ಒಳ್ಳೆಯ ಕಾರ್ಯ ಆಗ್ತದೆ. ಈ ರೀತಿ ನಾವು ಗೋಡೆಯ ಶೀರ್ಷಾಸನವನ್ನು ಮಾಡ್ತಾ ನಿಧಾನವಾಗಿ ಉಸಿರು ತಗೊಳ್ತಾ ಹಾಗೇ ಮೇಲಕ್ಕೆ ಬರೋಣ. ಆ ಹಗ್ಗವನ್ನು ಹಿಡ್ಕೊಳ್ಳೋಣ. ಹಾಗೆ ನಿಧಾನವಾಗಿ ಕೈಯನ್ನು ಸ್ವಲ್ಪ ಮೇಲಕ್ಕೆ ಎತ್ತೋಣ. ಹಗ್ಗದ ಗಂಟನ್ನು ಹಿಡ್ಕೊಂಡು ಹಿಂದಕ್ಕೆ ಬರೋಣ. ಇಲ್ಲಿ ಕಾಲನ್ನು ಗೋಡೆ ಕೊಟ್ಟು ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಕುತ್ತಿಗೆಯನ್ನು ಕೆಳಗಿಳಿಸಿ ಸ್ವಲ್ಪ ಹೊತ್ತು ಇಲ್ಲೇ ವಿಶ್ರಾಂತಿಯನ್ನು ಪಡೆಯೋಣ. ಯಾಕೆ ಹೇಳಿದರೆ ನಮ್ಮ ರಕ್ತ ಸರಬರಾಜಿನ ವ್ಯವಸ್ಥೆ ಉಲ್ಟಾಗಿರುತ್ತೆ. ಅಂದರೆ ಕಾಲಿನಿಂದ ನಮ್ಮ ತಲೆಯ ಭಾಗಕ್ಕೆ ಹೋಗಿರುತ್ತೆ. ಅದು ಮತ್ತೆ ಸಹಜ ಸ್ಥಿತಿಗೆ ಬರಬೇಕಾದ್ರೆ 1-2 ನಿಮಿಷಗಳ ಕಾಲ ಬೇಕಾಗತ್ತೆ. ಹಾಗಾಗಿ ಈ ರೋಪ್ ಶೀರ್ಷಾಸನ ಆದಮೇಲೆ ಸ್ವಲ್ಪ ಹೊತ್ತು ಈ ರೀತಿಯಾಗಿ ವಿಶ್ರಾಂತಿಯನ್ನು ಪಡೆದು ನಿಧಾನವಾಗಿ ವಾಪಸ್ ಬರುವಂಥದ್ದು. ಕಾಲನ್ನು ಹಾಗೆ ಕೆಳಗಿಳಿಸ್ತಾ ಕೈಯನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ರೋಪನ್ನು ಹಿಡ್ಕೊಂಡು ಕೆಳಗೆ ಬಂದು ನಿಧಾನವಾಗಿ ನೆಲದ ಮೇಲೆ ಕಾಲನ್ನಿಟ್ಟು ಸ್ವಲ್ಪ ಹಿಂದಕ್ಕೆ ಕಾಲನ್ನು ಎಳೆದು ಗೋಡೆಗೆ ನಮ್ಮ ಹಣೆಯನ್ನು ಕೊಟ್ಟು ಈಗ ಈ ರೀತಿ ನಿಂತಾಗ ಏನಾಗುತ್ತೆ, ನಮಗೆ ಆರಾಮಾಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿಕ್ಕೆ ಶಕ್ತಿ ಸಿಗ್ತದೆ. ಹಾಗಾಗಿ ಈ ಶೀರ್ಷಾಸನ ಆದಮೇಲೆ ವಿಶ್ರಾಂತಿಯು ತುಂಬ ಮುಖ್ಯ. ಇದಾದ ಮೇಲೆ ಸ್ವಲ್ಪ ಹೊತ್ತು ನೆಲದ ಮೇಲೆ ಮಲಗಿ ಶವಾಸನವನ್ನು ಮಾಡಬೇಕಾಗ್ತದೆ. ಇದು ರೋಪ್ ಶೀರ್ಷಾಸನದ ವಿಧಿವಿಧಾನಗಳು. ಬೆನ್ನು ನೋವಿನ ಸಮಸ್ಯೆಗಳಿಗೋಸ್ಕರ ಯಾವ ರೀತಿಯ ಅಭ್ಯಾಸವನ್ನು ಮಾಡಬೇಕು, ಯಾವುದು ತಪ್ಪು ಕ್ರಮಗಳು, ಯಾವುದು ಸರಿ ಕ್ರಮಗಳು, ಇದರ ಮೂಲಕ ನೀವೆಲ್ಲ ಸರಿಯಾದ ಕ್ರಮವನ್ನು ಅನುಸರಿಸ್ತಾ ಬೆನ್ನು ನೋವಿನ ಬಗ್ಗೆ ಕಾಳಜಿ ವಹಿಸಿ ಯೋಗ ತಜ್ಞರನ್ನು ಭೇಟಿಯಾಗಿ ಈ ಎಲ್ಲ ಯೋಗ ಪದ್ಧತಿಯನ್ನು ಕಲಿತು ನೀವು ಆರೋಗ್ಯವಂತರಾಗಿ ಬಾಳಿ ಮತ್ತು ಔಷಧಿ ರಹಿತವಾಗಿ ಬಾಳಲಿಕ್ಕೆ ನೀವು ಮುಂದಾಗಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯ ಚೆನ್ನಾಗಾಗಲಿ ಮತ್ತು ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀಲಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.